ಹೋಗಿ ಆತ್ಮ ಕೊಡುವಂತ ಸಂದರ್ಭ ಗುರುಸಿದ್ಧಾಂಬೆ ಬಹಳ ಒಳ್ಳೆಯವರು. ಒಬ್ಬ ದೊಡ್ಡ ತಾಯಿ ಪರಮ ದಯಾನಿಧಿ ಆಗಿದ್ರು. ಯಾರು ಹಸಿದು ಬರ್ತಾರಲ್ಲ ಅವರಿಗೆ ಅಮೃತ ಸಮಾನವಾದ ಪ್ರಸಾದ ಕೊಡುತ್ತೆ. ಈ ಭಾವ ಬರ್ಬೇಕು ಗಂಡ ಹೆಂಡತಿ. ಯಾವ ಭಾವ ಬರ್ಬೇಕ್ರಿ? ಕೊಡೋ ಭಾವ ಬರ್ಬೇಕು. ಒಂದೊಂದ್ ಇರ್ತಾವ ಹೇಳೋಂಗಿಲ್ಲ, ಮಾತಾಡಿ ಅಂತಿರ್ತಾವ ನೋಡ್ರಿ. ಕಾಗಿದ್ದಂಗ ಹೋಗಕ್ ಹೋಗ್ಬೇಡ್ರಿ. ಗಂಡೆ ಹೆಂಗ ಅಂತ ಕೇಳಿರ್ಬೇಕಾದ್ರೆ ಕಾಗಿದ್ದಂಗ ಹೋಗಕ್ ಹೋಗ್ಬಾರ್ದು. ಕಾಗಿ ಕನಿಷ್ಠ ಅನ್ಕೊಂಡ್ರ ಕಾಗಿನೂ ಕನಿಷ್ಠ ಅಲ್ಲ. ಅದಕ್ಕೆ ಕಾಗಿ ಕನಿಷ್ಠ ಅಂತ ಕೇಳಿದ್ರೆ ಕಾಗಿ ಕನಿಷ್ಠ ಅಲ್ಲ ಅಂತ ಶರಣಾಳು. ಕಾಗೆಯೊಂದಗಳು ಕಂಡರೆ ಕೂಗಿ ಕರೆಯದೆ ತನ್ನೊಳಗೆ. ನಿಮ್ ಬೇಕಾದ್ರೆ ನಿಮ್ ಮನ್ಯಾಗ ಉಳಿದ ಅನ್ನ ಇರ್ತಲ್ಲ, ನಿಮ್ ಗುಂಡ ಮೇಲೆ ಉಳಿದಿರ್ತೈತಲ್ಲ ಅನ್ನ ಸ್ವಲ್ಪ ಹಣ್ಣದಾಗ ಹಾಕಿ ನೋಡ್ರಿ. ಕಾಗೇನಾದ್ರು ವಾರ ಕುಂತಿದ್ರೆ ನಮ್ಮಂತ ಕಾಲ ಮುಚ್ಕೊಂಡು ಉಣ್ಣಂಗಿಲ್ಲ. ಹೌದಾರೆ ನನಗೆ ಅಷ್ಟ ಸಿಕ್ಕೈತೆ ಅಂತ ಕುಂದ್ರಂಗಿಲ್ಲ. ಆ ಕಾಗೆ ಏನ್ ಮಾಡ್ತಂದ್ರ ಕರ್ಕೊಂತಿರ್ತ ತನ್ನ ಒಳಗ್ ಕಟ್ಟೈತೆ. ಬರ್ರಿ ಇಲ್ಲ ಅನ್ನ ಹಾಕೋರ ಎಲ್ಲರೂ ಸೇರಿ ಉಣ್ಣಂ ಬರ್ರಿ ಅಂತ ಬರೀ ಕಾಗಿ ಕಪ್ಪಿರ್ಬೋದು. ಆದ್ರೆ ಕಪ್ಪಂತ ಕಪ್ಪು ಕಾಯಿಗಳಿಗೆ ಎಷ್ಟು ಚಲೋ ಗುಣ ಇಟ್ಟನಂತ ಬಸವಣ್ಣನವರು ಬರೀತಾರೆ. ಕಾಗೆ ಎಂದಗಳ ಕಂಡರೆ ಕೂಗಿ ಕರಗಿದೆ ತನ್ನ ಬಳಗ. ಕೋಳಿ ಕುಟುಕ ಕಂಡರೆ, ಕೋಳಿ ಸ್ವಲ್ಪ ಏನಾದ್ರೂ ಕಾಳು ಕಂಡ್ರೆ ತಾನಷ್ಟ ಮೇಯಂಗಿಲ್ಲ, ತನ್ನ ಮರಿಗಳನ್ನೆಲ್ಲ ಕರ್ಕೊಂಡು ಹೋಗ್ತೈತಿ. ಅದಕ್ಕೆ ಮತ್ತಿಷ್ಟು ಗುಣ ಪ್ರಾಣಿ ಪಕ್ಷಿ ಆಗಿಟ್ಟನಲ್ಲ. ಮತ್ತೆ ನಮ್ದೊಳಗ ಈ ಗುಣ ಇಲ್ಲ ಅಂದ್ರ ಕಾಗೆ ಕೋಳಿಗಳಿಗಿಂತ ಕಷ್ಟ ಅಂದ್ರೆ ಗಂಡ ಹೆಂಡತಿ ಆದ ಬಳಿಕ ನಾವು ಅಷ್ಟು ಚಲೋ ಬದುಕಬೇಕು ಅಂತಕ್ಕಂಥ ಮಾತುಗಳನ್ನ ಶರಣ ಹೇಳ್ತಾರೆ. ಹಂಗಾಗಿ ಇಲ್ಲಿ ಚೆನ್ನಾರ್ಯರು ಗುರುಸಿದ್ಧಾಂಬೆ ಆ ಬಂಗಾರ ನಾಯಕನ ಹಳ್ಳಿಯೊಳಗ ಗಂಡ ಹೆಂಡತಿ ಹೆಂಗಿರ್ಬೇಕು ಅಂದ್ರೆ ಅವರಿಬ್ಬರಿಂದ ಇರಬೇಕು ಅನ್ನೋದನ್ನ ಸದಾಕಾಲ ಬಂಗಾರ ನಾಯಕನ ಹಳ್ಳಿಯೊಳಗೆ ಹೇಳಿದ್ದಾರೆ. ಅಷ್ಟು ಬದುಕಬೇಕು. ಅದಕ್ಕಂತ ಗಂಡ ಹೆಂಡರು ಚಂದ, ಗಂಧ ಕುಂಕುಮ ಚಂದ, ಗಂಡ ಹೆಂಡರು ಚಂದ, ಗಂಧ ಕುಂಕುಮ ಚಂದ, ನನಗಂತೂ ಹಾಡಕ ಅದ್ ನಮ್ಮ ಆಚರಣೆ ಹಾಡ್ತಾರ. ಅದನ್ನ ಗಂಡ ಹೆಂಡತಂಗಿರ್ಬೇಕಂತ. ಅದಕ್ಕ ಗಂಡ ಹೆಂಡರು ಒಂದಾಗಿ ನಡೆದ ನಂದಾದೀಪ ಮಾಲಯ್ಯ. ಗಂಡ ಹೆಂಡತ ಹೆಂಗಿರ್ಬೇಕಂದ್ರೆ ನಂದಾದೀಪದಂಗಿರ್ಬೇಕು. ನಂದಾದೀಪ ಹುಚ್ಚಿರ್ತಾರ ಮನೆಗೆ ದಸರಾ ಹುಚ್ಚಿರ್ತೀರಿ, ಹಂಗಿರ್ಬೇಕಂತೆ ಗಂಡ ಹೆಂಡತಿ. ಹಂಗಿದ್ದಾಗ ಮಾತ್ರ ಬದುಕು ಮಾತ್ರ ಪವಿತ್ರ ಆಗಲಿಕ್ಕೆ ಸಾಧ್ಯ. ಅದ ಹಂಗ ಯಾರಿದ್ರು ಅಂದ್ರೆ ಚೆನ್ನಾರಿದ್ರು ಮತ್ತು ಗುರುಸಿದ್ಧಾಂಬೆ ಇದ್ರು. ಅಂಥ ಚಲೋ ಇದ್ದ ಕಾರಣಕ್ಕಾಗಿ ಅದಕ್ಕೆ ಗಂಡ ಹೆಂಡತಿ ಅರ್ಥ ಸ್ನೇಹ ಭಾವ ಬಡತನ ಇತ್ತು. ಜಂಗಮರಾಗಿದ್ರು ಸಹಿತವಾಗಿ ಅವರು ಉಜ್ಜಯಿನಿಯ ಶಾಖಾನುವರ್ತಿಗಳಾಗಿದ್ರು ಅಂತಕ್ಕಂಥದ್ದು. ಉಜ್ಜಯಿನಿ ಮಠದ ಶಾಖಾನುವರ್ತದ ಮಠ ಹಿರೇಮಠದವರಾಗಿದ್ರು. ಆರು ಸಹಿತವಾಗಿ ತಿರ್ಕೊಂಡು ಬರ್ತಿದ್ರು, ಹೋಗಿ ಎಲ್ಲಾ ಬಿಡ್ಕೊಂಡ್ ಬರ್ತಿದ್ರು. ತಾಯಿ ಹತ್ರ ಕೊಡ್ತಿದ್ರು. ತಾಯಿ ಹತ್ರ ಕೊಟ್ಟಂತ ಸಮಯ ಆ ತಾಯಿ ಬಹಳ ಚಲೋ ತಾಯಿ. ಯಾರಾದ್ರೂ ಗಂಡ ಕೂಟ ಗುಡ್ಡಾಡಿ ಹಿಂಗ ಹೋಗೋ ಕಾಲಕ್ಕೆ ತಾಯಿ ಹೋಗಿ ಬಹಳ ಸಾಕಾಗೈತಿದ್ರು ಕೂಟ ಬದುಕಕ್ಕ ಅಲ್ಲಿ ಅಂತಿದ್ರಂತಲ್ಲ. ಅವ್ರು ಕರ್ಕೊಂಡ್ ಬರ್ತಿದ್ರ ತಾಯಿ ಇಲ್ಲಿ ಕೂಡ್ ಬಾ, ಇಲ್ಲಿ ಕೂತ್ಕೊಂಡು ಆ ತಾಯಿಯಂದ್ರಿಗೆ ಒಳ್ಳೆ ಮಾತುಗಳನ್ನು ಹೇಳ್ತಿದ್ರಂತ. ಯವ ತಾಳಿ ಕಟ್ಟಿಸ್ಕೊಂಡಿಯಲ್ಲ, ಎಲ್ಲಿ ಕಟ್ಟ್ಯಾರವ ತಾಳಿ? ಒಳ್ಳೆ ಕಟ್ಟ್ಯಾರ. ಯಾಕೆ ಒಳ್ಳೆ ಕಟ್ಟ್ಯಾರ ಅಂದ್ರ ನೀನು ತಾಳು ಎಲ್ಲಿವರೆಗೂ ತಾಳು ಅಂದ್ರೆ ಇಲ್ಲಿಗೆ ಬರೋ ತನಕ ತಾಳುವ. ಹೆಣ್ಣಿಗೆ ಕರುಣೆ ಭೂಷಣ ಅಂತಕ್ಕಂಥ ಮಾತುಗಳನ್ನು ಹೇಳ್ತಿದ್ರು. ಹೆಣ್ಣಾದ ಬಳಿಕ ನೀ ತಗ್ಗಿ ಬಗ್ಗಿ ನಡಿಬೇಕು. ನೀ ದೇವರನ್ನ ಅಲ್ಲಿ ಇಲ್ಲಿ ಹುಡುಕಬೇಡ. ನಿನ್ನ ಮಾಡಿಕೊಂಡಿರುವ ಗಂಡದನಲ್ಲ ಅವನೇ ನಿಜವಾದ ದೇವರು, ಅವನ ಸೇವಾ ಮಾಡುವಂತ ಆ ಗುರುಸಿದ್ಧಾಂಬೆ ಅಲ್ಲಿರ್ತಕ್ಕಂಥ ತಾಯಂದ್ರಿಗೆ ಒಳ್ಳೆಯ 4 ಮಾತುಗಳನ್ನು ಹೇಳ್ತಾ ಇದ್ದಾರೆ. ಈ ಭಾವ ಬರೋ ಕಾಯದ ಏನೇನು ಗಂಡ ನೋಡಿ ಮಾತು ಕೊಟ್ಟು ಹೋಗಂಗೆ ವರ್ಷ ಬರ್ತಾನ. ಹೌದು. ಹಂಗಾಗಿ ಗುರುಸಿದ್ಧಾಂಬೆ ಚೆನ್ನಾರ್ಯರು ಅಷ್ಟು ಚಂದವಾದ ಜೀವನವನ್ನು ಸಾಗಿಸ್ತಿದ್ರು. ಎಷ್ಟು ಚಂದ ಜೀವನವನ್ನು ಸಾಗಿಸ್ತಿದ್ರು ಅಂತಕ್ಕಂಥ ಮಾತುಗಳನ್ನು ಬರೀತಾ ಹೋಗ್ತಾರೆ. ಅಂಥ ಪವಿತ್ರವಾದ ಜೀವನವನ್ನು ಸಾಗಿಸ್ತಕ್ಕಂಥ ಆ ಒಂದು ಕುಟುಂಬ
ಬಹಳಷ್ಟು ವಿಶೇಷವಾದ ಗೌರವವನ್ನ ಬಂಗಾರ ನಾಯಕನೊಳಗೆ ಪಡ್ಕೊಂಡಿದ್ರು. ಧರ್ಮ ಕಾರ್ಯದೊಳಗ ಆ ಪೂಜ್ಯರು ನಿಲ್ತಿದ್ರು. ಏನಾದ್ರೂ ತಾಯಿಯೊಳಗೆ ಏನಾದ್ರೂ ನೋವುಗಳು, ನಲಿವುಗಳು, ಏನಾದ್ರೂ ದುಃಖಗಳು ಕಂಡಂತ ಸಂದರ್ಭದಾಗ ಎಲ್ಲರ ಯಾವ ತಾಯಿಯಂದ್ರೆ ಏನು ಹೋಗ್ತಿದ್ರು ಅಂದ್ರೆ ಆ ಗುರುಸಿದ್ದಮ್ಮರ 4 ಮಾತುಗಳನ್ನು ಕೇಳ. ಯಾಕೆ ಮನಸ್ಸಾತಿ ಹೊತ್ತು ದುಃಖ ಆಗಿತ್ತಂದ್ರೆ ಗುರುಸಿದ್ದಮ್ಮರನ್ನ ಹುಡ್ಕೊಂಡು ಹೋಗ್ತಿದ್ರು ಅಂತ. ಯಾಕೆ ಹೆಣ್ಮಕ್ಳು ಕೆಲವೊಂದ್ ಕಡೆ ಎಲ್ಲರೂ ಹೇಳ್ಕೊಳಕ್ ಆಗಂಗಿಲ್ಲ ನೋಡ್ರಿ. ನಿಮಗೆ ಫ್ರೆಂಡ್ಸ್ ಅಂತ ಮಾಡ್ಕೊಂಡಿರ್ತಾರೆ, ಅವ್ರ ತಕ್ಕ ಸುದ್ದಿ ಇರ್ತಾನೆ. ನೀವೆಲ್ಲ ನೀನ್ ಹೇಳಿದ್ದ 4 ಮಂದಿ 5 ಮಂದಿ ಅಂತ ಹೇಳಿದ ಅವ್ರ ಹತ್ರ ಸುದ್ದಿ ಇರ್ತಾರೆ. ಆದ್ರ ಆ ತಾಯಿ ಹತ್ರ ಹೋಗಿ ಕೂತು ಬಿಟ್ರೆ ಸಾಕು, ಹೌದಲ್ಲ ಗುರುಸಿದ್ದಮ್ಮ ಹೇಳೋದು ಕರೆಕ್ಟ್ ಐತಲ್ಲ ಅಂತ ಒಪ್ಕೊಂತಿದ್ರು, ಅದ್ರಾಗ ಬದುಕ್ತಿದ್ರು. ಹಾಗೆ ಬದುಕೋ ಕಾಲಕ್ಕ ಇಬ್ರು ಬಹಳ ಚಲೋ ಬದುಕ್ತಿದ್ರು. ಬದುಕೋ ಕಾಲಕ್ಕ ಶಿವನ ಕರುಣೆ ಏನು, ಅವ್ರಿಗ ಒಬ್ಬ ಮಗ ಹುಟ್ಟುತ್ತಾನೆ. ಹಿರಿಮಗನಾಗಿ ಮರುಳಸಿದ್ದ ಅಂತಕ್ಕಂಥ ಓರ್ವ ಮಗ ಹುಟ್ಟಿದ. ಎಷ್ಟು ಚಂದ ಸಂಸ್ಕಾರ ಕೊಟ್ಟರು ಆ ಮಗನಿಗೆ, ಅಷ್ಟು ಚಲೋ ಸಂಸ್ಕಾರ ಕೊಡ್ತಾ ಬಹಳ ಆನಂದವಾಗಿ ಬದುಕೋ ಕಾಲಕ್ಕೆ ಅವರಿಗೆ ಒಂದು ಆಸೆ ಹುಟ್ಟಿತು. ಏನ್ ಆಸೆ ಅಂತ ಕೇಳ್ತಾ ಹೋದ್ರ, ಹೌದು ನಮ್ಮ ಕುಟುಂಬ ರಕ್ಷಣೆಗಾಗಿ ಒಬ್ಬ ಮಗ ಹುಟ್ಟಿದ, ಆದ್ರ ಇನ್ನೊಬ್ಬ ಮಗನ ಪಡಿತಕ್ಕಂತ ಆಸೆ. ಆ ಮಗ ಸಾಮಾನ್ಯವಾದ ಮಗ ಆಗ್ಬಾರ್ದು. ನೀವೆಲ್ಲ ಬಿಡ್ತಿರಲ್ಲ, ನಾ ಹೇಳಿದ್ನೆ ನಮ್ಮ ಫಸ್ಟ್ನೇ ದಿವಸ. ಬಡತನ ಕುಂಬುವ ಚಿಂತೆ, ಉಣಲಾರದೆ ಉಡುವ ಚಿಂತೆ, ಉಡಲಾರದೆ ಇಡುವ ಚಿಂತೆ, ಇಡುವುದಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣ ಚಿಂತೆ, ಹಿಂಗೆ ಹಲವು ಚಿಂತೆಯಲ್ಲಿದ್ದರು ನಾ ಕಂಡೆ, ಶಿವಚಿಂತೆ ಶಿವಧ್ಯಾನಲಿದ್ದರೋ ನಾ ಒಬ್ಬರನ್ನು ನಾ ಕಾಣೆ ಅಂತಕ್ಕಂಥ ಮಾತುಗಳನ್ನ ಅಂಬೇಡ್ಕರ್ ಚೌಡೆ ಒಬ್ಬೊಬ್ಬರಿಗೆ ಒಂದೊಂದು ಚಿಂತೆ ಇರ್ತದೆ. ಅದಕ್ಕೆ ಚಿಂತೆಗಳ ಮುಳುಗಿದ್ರು. ಹೌದು, ನಾವು ಪಾರಮಾರ್ಥಿಕವಾಗಿ ನಮ್ಮ ಕುಟುಂಬವನ್ನ ಸರಳತೆಯಾಗಿ ವಂಶ ಉದ್ಧಾರಕದನ, ಆದ್ರ ಪಾರಮಾರ್ಥ ಸಿರಿ ರಾಶಿಯನ್ನ ಗೆಲ್ಲಿಕ್ಕೆ ಒಬ್ಬ ಶ್ರೇಷ್ಠ ಶಿಶುವನ್ನ ನಾವು ಪಡ್ಕೋಬೇಕು. ಅಂದ್ರೆ ನಮ್ಮ ಮನೆತನದ ಕೀರ್ತಿಯನ್ನ ಬೆಳತಕ್ಕಂಥ ಒಬ್ಬ ಶ್ರೇಷ್ಠ ಶಿಶುವನ್ನ ನಾವು ಪಡ್ಕೋಬೇಕು ಅನ್ನೋ ಅಪೇಕ್ಷಾ. ಮಾತೃ ಗಾಢ ಅಂದ್ರೆ ಯಾರು ಹೇಳ್ರಿ ನೋಡೋಣ. ಮಾತೃ ಗಾಢ ಅಂದ್ರೆ ಯಾರು ಅದಕ್ಕ ಒಬ್ಬ ತಾಯಿ ಮಾಡ್ತಾಳಂತ, ಮುಂಜಾನೆ ಹುಟ್ಟಾಲಿ ಸಂಜಾಲಿ ಸಾಯಲಿ ಪಂಜಂಬ ಶಬ್ದ ವರಲಾರೆ, ಬಂಜಂಬ ಶಬ್ದ ವರಲಾರ ಶಿವನೇ, ನನಗೆ ಮಕ್ಕಳು ಕೊಡು ಅಂತ ಕೇಳ್ತಾಳೆ. ಬಾಲಕರಿಲ್ಲದ ಬಾಲ್ಯಕ್ಕೆ ತರ ಜನ್ಮ, ಬಾಡಿಗೆ ಹೆತ್ತು ದುಡಿದಂಗ, ಬಾಡಿಗೆ ಹೆತ್ತು ದುಡಿದಂಗ ನನ್ನವ ಆಸುಂಡ ಬೀಸಿ ಇಲ್ಲ. ನೋಡ್ರು, ಬಾಲಕರ ಮನೆಯಾಗಿಲ್ಲ ಅಂದ್ರೆ ಅಕ್ಕಿ ಇಲ್ಲದ ವನವು, ಮಕ್ಕಳಿಲ್ಲದ ಮನೆ, ಒಕ್ಕಲಿಗನಿಲ್ಲದ ಊರು, ಈ 3 ಕಳ್ಳ ಹೊಕ್ಕು ಹೋದಂತೆ ಸರ್ವಜ್ಞ ಅಂತ ಬರೀತಾರೆ. ಅಂದ್ರೆ ಈಗ ಊರಾಗ ವನ ಇರ್ತೈತಿ, ವನ ಇದ್ದ ಕಾಲಕ್ಕ ವನ ಅಂದ್ರೆ ಒಂದು ತೋಟ ಇರ್ತೈತಿ ಅನ್ಕೊಡ್ರಿ. ಆ ತೋಟದೊಳಗ ಪಕ್ಷಿಗಳಿದ್ರೆ ಬಹಳ ಚಂದ. ಮನೆ ಬಹಳ ದೊಡ್ಡದು ಕಟ್ಟಿರ್ತಾರೆ, ಮನ್ಯಾಗ ಮಕ್ಕಳಿಲ್ಲ ಅಂದ್ರೆ ಏನ್ ಅನ್ಸ್ತದ? ಬಂಜಿಯ ಮನೆಯಾಗ ಬಂಗಾರದೊಳಕಲ್ಲ, ಬಂಜಿಯ ಮನೆಯಾಗ ಬಂಗಾರದೊಳಕಲ್ಲ. ಬಂದು ಕುಟ್ಟಾಕ ಸಸಿ ಇಲ್ಲ, ಬೀಸಾಕ ಸಸಿ ಇಲ್ಲ ಅಂತ ಬಹಳ ಹೇಳ್ತಕ್ಕೆ. ಸಮಾಜದೊಳಗ ಒಬ್ಬ ತಾಯಿ ಅಂತ ಆಕೆ ಸದಾ ಕಾಲ ಬಂಜಿ ಮಕ್ಕಳು ಒಂದ್ ತಿಳ್ಕೋಬೇಕು. ನಾವೆಲ್ಲ ಸಮಾಜ ಇಷ್ಟು ನಾವೆಲ್ಲ ಮುಂದುವರೆದಿವಿ, ಇಷ್ಟೆಲ್ಲ ನಾವೆಲ್ಲ ಮುಂದುವರೆದಿವಿ. ಆದ್ರೆ ನಮ್ಮೊಳಗೂ ಸ್ವಲ್ಪ ದೋಷಗಳನ್ನು ತಿರ್ತಕ್ಕಂಥ ಕಾರ್ಯಗಳನ್ನ ನಾವು ಮಾಡ್ಬೇಕು. ಯಾವುದೇ ತಾಯಿ ಆತ, ಯಾವುದೇ ಹೆಣ್ಣಾತು, ನಾವೇನ್ ಮಾಡ್ತೀವಿ ಅಂದ್ರೆ ಒಬ್ಬ ತಾಯಿ ಮಕ್ಕಳು ಹಣದಿಲ್ಲ ಅಂದ್ರೆ ಏನಂತ ಕರಿತೀವಿ? ಆ ತಾಯಿಗೆ ನಾವು ಏನಂತ ಕರಿತೀವಿ? ನೀವ ಯಾವ ಕರೆಯೋದು? ನಾವು ಗಂಡು ಮಕ್ಳು ಯಾರು ಕರೆಯಂಗಿಲ್ಲ. ನನಗನ್ಸೋ ಮಟ್ಟಿಗೆ ನಮ್ಮ ಮಂದಿ ಯಾರು ಕರೆಯಂಗಿಲ್ಲ. ಕರೆದ್ರಪ್ಪ ಕರೆಯಂಗಿಲ್ಲ. ನನಗನ್ಸೋ ಮಟ್ಟಿಗೆ 99% ನಮ್ಮ ಮಂದಿ ಅಂತ ಕರೆಯಕ್ ಸಾಧ್ಯ ಇಲ್ಲ. ಮಕ್ಕಳಾಗಿಲ್ಲ, ಹೋಗ್ರು ಮಕ್ಕಳಾಗಿಲ್ಲ, ಇದೀಗ ನಾನಲ್ಲ, ನನಗೆ ನಿಮ್ಮ ಈ ಭಾವ ಬದುಕ ನಮ್ಮವ್ರು ಇಲ್ಲ ಅಂತ ಅನ್ನಂಗಿಲ್ಲ. ಅದರ ಬಟ್ ನಿಮ್ಮಷ್ಟಿಲ್ಲ, ನಿಮ್ಮ ಚಲೋ ಆಗ್ತಾವ ನೋಡಿ. ಏನ್ ಚಲೋ ಆಗ್ತಾವ ಹೇಳ್ರಿ ನೋಡ.
ಈ ಎಲ್ಲಿನ ಕಾರ್ಯ ಮಾಡಕ್ಕೆ ಕಳಸಕ್ಕೆ ಚಲೋ ಏ ಕೊಡಕ್ ಹೋಗ್ಬೇಡ ಆಕೆ ಕೈಯಾಗ ಕಳಸ. ಆಕೆಗೆ ಏನಾಗಿದೆ ಮಕ್ಕಳಾಗಿಲ್ಲ, ಆಕೆ ಕೈ ಕಳಸಕ್ಕೆ ಅದು ತೊಟ್ಲಕ್ಕೆ ಬಂದಿರ್ತೈತಿ, ಎಲ್ಲ ಮಾಡ್ಕೊಂಡ್ ಹೋಗ್ಬೇಕಂತ ಬಂದಿರ್ತೈತಿ. ಅದು ಹಿಂಗ್ ಬೆಳಗ್ಗೆ ಮಗನ್ ಎತ್ಕೊಂಡ್ ಹೋಗೈತಿ, ಅದ ಕೈ ಕೊಡಬಾರ್ದು ಕೂಸ. ಎಷ್ಟರ ನೋವು ಕೊಟ್ಟಿರ್ಬೇಕಂತ ಈಗ ನಾವು ಎಷ್ಟರ ನೋವು ಕೊಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಆ ತಾಯಿ ಬಹಳಷ್ಟು ನೊಂದುಕೊಂಡು ಆಡ್ತೈತಂದ್ರೆ, ಅಪ್ಪ ಏನಾದ್ರೂ ಆಗ್ಲಿ ನನಗೆ ಬಂಜೆಯಾಗಿ ಹುಡ್ಸಾಕ್ ಹೋಗ್ಬೇಡ, ಬಂಜೆಯಾಗಿ ಹುಡ್ಸಾಕ್ ಹೋಗ್ಬೇಡ ಅಂತಂತಾಳೆ. ಬಾಲಕರಿಲ್ಲದ ಬಾಲಿದಾತರ ಜನ್ಮ ಬಾಡಿಗೆ ಎತ್ತು ದುಡಿದಂಗ, ಬಾಡಿಗೆ ಎತ್ತು ದುಡಿದಂಗ ಹೆಣ್ಣು ಮಕ್ಕಳ ನಮಗೆ ಪುಣ್ಯದ ಫಲ ತಾಯಿ, ಅನ್ನಿಗರು ಮಗನು ನನಗೆ, ಅನ್ನಿಗರು ನನಗೆ ನನ್ನ ಮನೆಗೆ ಬರುವಂತ ಹೆಣ್ಣು ಮಕ್ಕಳನ್ನು ಕೊಡಿಸಿ ಬನ್ನಿ, ಹೆಣ್ಣು ಮಕ್ಕಳನ್ನು ಕೊಡಿಸಿ ಬನ್ನಿ. ತಾಯಿ ಏನ್ ಬಿಡೋದಿಲ್ಲಂತ ದೇವ್ರ ಹತ್ರಪ್ಪ, ನನಗೆ ಸಂಪರ್ಕ ಬೇಡ, ನೀ ಕೊಡೋ ಸಂಪತ್ತ ಅವಶ್ಯಕತೆ ನನಗೆ ಬೇಡಪ್ಪ, ನನಗೊಂದು ಕೂಸ ಕೊಡು. ಅದು ಸಂಜೆ ಮುಂಜಾನೆ ಹುಟ್ಟಿ ಸಂಜೆಗೆ ಸಾಯಲಕ್ಕ, ಆದ್ರೆ ಪಂಚ ಅಂತಕ್ಕಂಥ ಶಬ್ದ ಈ ಜಗತ್ತಿನಾಗ ನಾವು ಹೊರಾಕಬಲ್ಲೆ. ನನಗೆ ಮಕ್ಕಳು ಕೊಡು, ನನಗೆ ಮಕ್ಕಳು ಕೊಡು. ಆಕಳು ನೋವು ಕೊಟ್ಟಿವ್ರು ನಾವು ಸಮಾಜದೊಳಗೆ, ಯಾರಿಗೆ ನೋವು ಕೊಟ್ಟು ಬರುತ್ತೆ, ನಮ್ಮ ಸಮಾಜಕ್ಕೆ ನೋವು ಕೊಟ್ಟು. ಅದಕ್ಕೆ ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ತೀನಿ, ನಾ ಜಗತ್ತಿನೊಳಗೆ ಎಲ್ಲಾ ತಾಯಿ ಹೇಳ್ತೀನಿ, ಯಾವ ಹೆಣ್ಣು ಸಹಿತವಾಗಿ ಯಾವ ತಾಯಿ ಸಹಿತವಾಗಿ ಹುಟ್ಟುವಾಗ ಆ ಶಿವನ ಹತ್ರ ಬೇಡ್ಕೊಂಡು ಹೊರಟಂಗಿಲ್ಲ, ನಾ ಮಕ್ಕಳನ್ನ ಹಡಿಬಾರ್ದು ಅಂತ ಯಾವ ತಾಯಿನೂ ಕೂಡ ಶಿವನ ತಕ್ಕ ಅಪ್ಪಣೆ ಮಾಡ್ಕೊಂಡು ಈ ಜಗತ್ತಿಗೆ ಹುಟ್ಟಿ ಬರಂಗಿಲ್ಲ. ಅದನ್ನ ನಾವು ಸತ್ಯವನ್ನ ತಿಳ್ಕೊಬೇಕು. ಅದಕ್ಕಾಗಿ ಮಕ್ಕಳಾಗದ ತಾಯಿಯನ್ನ ನೀವು ಬಂಜೆ ಅಂತ ಕರಿಬಾರ್ದು. ಇಲ್ಲಿ ಬಿಟ್ಟು ಬಿಡ್ರ, ಅಷ್ಟೇ ಬಿಡ್ತೀರಲ್ಲ, ಬಿಡ್ರಿ. ನಿಮ್ಮಂತ ಅವ್ರಿಗೆ ಮಕ್ಕಳು ಯಾರಿಗೆ ಆಗಿರಂಗಿಲ್ಲ ಅವ್ರಿಗನ್ರಿ ಯಾವಾಗ ನಿನ್ನ ಮಗಳು ನಾ ಅಂದ ಬಿಡ್ರಿ, ಆ ತಾಯಿ ಮಕ್ಕಳಾಗ ಖುಷಿ ನೋಡ್ರಿ ಆ ತಾಯಿ. ಹಾಗಾಗಿ ಆ ಭಾವ ನಮ್ಮೊಳಗ ಮೂಡ್ಬೇಕು. ಅದಕ್ಕೆ ಅಂತಾಳೆ, ಕಂದಯ್ಯ ನನಗಿಲ್ಲ ಕೈ ಬೀಸಿ ನಡಿಲಿಲ್ಲ, ಕಂದಯ್ಯ ನನಗಿಲ್ಲ ಕೈ ಬೀಸಿ ನಡಿಲಿಲ್ಲ, ಚಂದ ಕಸರ ಬಳಿಯ ತೊಡಲಿಲ್ಲ ಶಿವರಾಯ, ಪಂಜಂಬ ಸೊಲ್ಲ ಬಿಡಲಿಲ್ಲ, ಪಂಜಂಬ ಶಬ್ದ ಬಿಡಲಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ಅದಕ್ಕಾಗಿ ನೀವೆಲ್ಲ ಕೃತಜ್ಞತೆಯ ಭಾವದವರು, ದೊಡ್ಡ ಭಾವದವರು. ಅದಕ್ಕಾಗಿ ಆ ತಾಯಂದ್ರಿಗೆ ಮಾತ್ರ ಆ ಶಬ್ದವನ್ನು ಎಂದೂ ಕೂಡ ಬಳಕೆ ಮಾಡ್ಬಿಟ್ರೆ. ಅದಕ್ಕೆ ಆ ತಾಯಿ ಬಹಳ ನೊಂದ್ಕೊಂಡು ಆಡ್ತೇಪ್ಪ, ಎಲ್ಲಾ ಸಂಪತ್ತು ಕೊಟ್ಟ ಕರೆ ಮಕ್ಕಳಿಗೆ ಅನ್ನೋದೊಂದು ನೋವು ಐತೆಪ್ಪ. ಆ ಮಕ್ಕಳು ಕೊಡುವಂತ ತಾಯಿ ಬೇಡ್ಕೊಂತಲ್ಲ, ದೈನಾಸ್ ಎಷ್ಟು ದೇವರಿಗೆ ಬೇಡ್ಕೊಂತಾರೆ ಹೇಳ ನೋಡೋಣ. ಒಂದು ಕಥೆ ಹೇಳ್ತಾನೆ. ಗಂಡ ಹೆಂಡತಿಗೆ ಜಗಳ ಬಿತ್ತಾನೆ. ಇಲ್ಲ, ನನ್ನ ಮಗಳ ನನ್ನ ತಮ್ಮನ ತಂಗಿ ಮಾತು ಕೊಡ್ತಂತವ.
ಯಾರು ಗಂಡ ನಿಮ್ಮ ಜಾಗ ಇರ್ತಾವ ನೋಡ್ರಿ. ಹೇಳ್ತಿಲ್ಲ ಅಂತ ಇಲ್ಲ ನಮ್ಮ ತಮ್ಮನ ಮಗ ಅದನ್ನ ತಮ್ಮನ ಮಗ ಕೊಡ್ತಾನ ಮಾತ್ರ ಎಷ್ಟು ಜೀವ ನೋಡ್ರಿ. ಜಾಗ ಹತ್ತದ ಯಾರಿಗೆ ಹೇಳ್ರಿ ಇಬ್ರು ಗಂಡ ಹೆಂಡತಿಗೆ ಹತ್ತಿದ ಸಂದೊಳಗೆ ಇವ್ 4 ಮಂದಿ ಊರಾಗ ಹಿರಿಯರಂತ ಇರ್ತಾರ. ಅವ್ರ ತಪ್ಪೋತಿ ಜಗಳ ಅಲ್ಲಿ ತನ ಜಗಳ ಆಡಿದ್ರ ಗಂಡ ಹೆಂಡತಿ. ಗಂಡ ತಮ್ಮನ ಮಗ ಕೊಡ್ತಾನವ, ತಂಗಿ ಮಕ್ಕ ಇವ ತಮ್ಮನ ಮಗ, ಈ ತಾಯಿ ತಮ್ಮನ ಮಗ. 4 ಮಂದಿ ತ ಜಗಳ ಹೋಗಿ ಜಗಳ ಹೋದ ಕಾಲಕ್ಕೆ 4 ಮಂದಿ ತಿಳಿಕೆ ಹೋಗ್ತಾವ. ಎಂಟಂತ ಒಂದು ಮನೆಯಿಂದ 2 ಮನೆ ಮಾಡಿದ್ರು ಅವ್ರು. ಮತ್ತ ಅವ್ರು ಮಾಡ್ಯಾರ ಅಂತ ಅಲ್ಲ, ಮತ್ತ ಅವ್ರು ಬ್ಯಾರೆ ಹಾಕಿನ ಅಂದಿದ್ರು ಅವ್ರು ಬ್ಯಾರೆ ಮಾಡಿದ್ರು, ಅವ್ರದೇನ್ ತಪ್ಪಿಲ್ಲ. ಮತ್ತೇನ್ ಮಾಡಕ ಬ್ಯಾರೆ ಆಗ್ಬೇಕಂದ್ರೆ ಬ್ಯಾರೆ ಮಾಡ್ತಾರ ಅವ್ರು. ಈ ಜಗಳ ಮಿಕ್ಕಿ ಬಿಡ್ತಾವ 4 ಮಂದಿ. ಅವ್ರಂದ್ರಪ್ಪ ನಾನ್ ತಕ್ಕ ಬ್ಯಾರೆ ಇರೋದಿಲ್ಲ, ನೀನ್ ಸೀದಾ ಹೋಗು ಎಲ್ಲಿಗೆ ಸ್ಟೇಷನ್ ಹೋಗುವಂತ ಸ್ಟೇಷನ್ ಕಳಿಸಿದ್ರು. ಅವ PSI ಬಂದಿದ್ದ, ಅವನ ಮನೆಗೆ ಅದ ಜಗಳ ಇತ್ತು. ಅವನಿಗೂ 3 ಹೆಣ್ಣಾಗಿತ್ತು. ಅದು ನನ್ನ ತಮ್ಮ ತಮ್ಮನ ಮಗ ಕೊಡುತ್ತಂತ ಅದು ಮನೆ ಅದು ಹಂಗೆ ಜಗಳ ಅಂತ. ಅವ ಅಂದ ಅದನ್ನ ಮುಗಿಸಕ ಬಂದಿನಿ ಸ್ಟೇಷನ್ಗೆ, ನಾವಲ್ಲೇ ಕೋರ್ಟ್ಗೆ ಹೋಗಂತ ಬರ್ಕೊಟ್ಟಂತವ. ಅವ ಜಡ್ಜ ವರ್ಷ ಮತ್ತೆ ಹೋದ ಕಡೆ ಬಗೆಹರಿಸಂಗಿಲ್ಲ. 1 ವರ್ಷ ಆತಂತೆ. ವರ್ಷ ಆದ್ಮೇಲೆ ಒಬ್ಬ ಟ್ರಾನ್ಸ್ಫರ್ ತಗೊಂಡು ಹೋಗುದು ಅವ್ನು ಜಡ್ಜ. ಇನ್ನೊಬ್ಬ ಬಂದ ಅದ ಪ್ಲೇಸಿಗೆ. ಇದೇನು ವರ್ಷ ಆತಿದ್ದಪ್ಪ ಇಲ್ಲಿ ಐತಲ್ಲ ಅನ್ಕೊಂಡು ಅವ್ನು ಕರಿಸಿ ನೋಡಿದ. ಏನ್ ನಿಮ್ ಸಮಸ್ಯೆ? ಇಬ್ರು ಗಂಟೆ ಹೆಂಟು ಆ ಕಡೆ ಒಬ್ರು ರೆಕಾರ್ಡ್ ನಿಂತಿದ್ರು. ಏನಮ್ಮ ಸಮಸ್ಯೆ? ಇಲ್ರಿ ನನ್ನ ಮಗಳ ನನ್ನ ತಮ್ಮನ ಮಗ ಕೊಡುತ್ತೇನೆ. ಮತ್ ನಿಂದೇನ ಸಮಸ್ಯೆ? ಇಲ್ಲ ನನ್ನ ಮಗಳ ನನ್ನ ತಂಗಿ ಮಗ ಕೊಡುತ್ತೇನೆ. ಹೌದು ನೀವು ಕೊಡೋರೇನ ಕರೆ ಇದ್ದೀರಿ, ಮತ್ ನಿನ್ ಮಗಳ ಕಳಿಸ್ರಂದ್ರ ಅಂತವ ಜಡ್ಜ್ ಬಹಳ ಶಾಣೆ ಬಿಟ್ಟವ. ಓದ್ಕೊಂಡು ಹೋದವನಿದ್ನ ಅವ ಇಬ್ಬರು ಯಾರು ಅನ್ಬೇಕು, ಇನ್ನ ಹುಟ್ಟಿಲ್ರಿ ಅಂತವ. ಏನಂದ್ರ ಇನ್ನ ಹುಟ್ಟಿಲ್ಲ ಅಂದ. 1 ಲಕ್ಷ ರೂಪಾಯಿ ಬಾಳ್ಕಂತವ. ಕೋರ್ಟ್ನ ಸಮಯ ಹಾಳು ಮಾಡಿರಿ, ವರ್ಷ ಎಲ್ಲ ಅಡ್ಡಾಡಿಸಿರಿ, ನಿಮ್ ಮಕ್ಕಳೇ ಇನ್ನು ಹಾಗಿಲ್ಲ ಇದನ್ ಕೂಸುಟ್ಟಕ್ಕೆ ಮುಂಚೆಗೆ ಅಂತವ್ರು ನೋಡ್ರು. ಇಲ್ಲೇನಲ್ಲ ಮಕ್ಕಳು ಅಂದ್ರೆ ಯಾರ್ಯಾರ ಜೀವಿಲ್ಲ ಹೇಳ್ರಿ. ಹಂಗಾಗಿ ಆ ತಾಯಿ ಬಾಳ ಬಿಡ್ಕೊಂತ ಮಕ್ಕಳೇನೋ ಮಗ ಹುಟ್ಟ್ಯಾನ, ಮಗ ಹುಟ್ಟಿದ ಕಾರಣಕ್ಕಾಗಿ ಅಂತಿಂತ ಮಗ ನಮಗೆ ಅವಶ್ಯ ಇಲ್ಲ, ಮನೆಯನ್ನ ಬೆಳತಕ್ಕಂಥ ಮಗನ ಅವಶ್ಯಕತೆ ಇಲ್ಲ. ನನಗೆ ಯಾವ ಮಗನ ಅವಶ್ಯಕತೆ ಐತಿ ಅಂದ್ರೆ ಜಗತ್ತನ್ನೇ ಬೆಳತಕ್ಕಂಥ ಮಗ ನನಗೆ ಬೇಕು ಅಂತಕ್ಕಂಥ ಜಗತ್ತು ಬೆಳಗಬೇಕು. ಬರೀ ಮನೆ ಬೆಳಗವಲ್ಲ, ಬರೀ ನಾಡು ಬೆಳಗವಲ್ಲ, ಜಗತ್ತನ್ನೇ ಬೆಳತಕ್ಕಂಥ ಮಗ ನನಗೆ ಬೇಕು ಅಂತಕ್ಕಂಥ ಹಂಬಲದೊಳಗ ಸದಾಕಾಲ ಶಿವನ ಸ್ಮರಣೆ ಮಾಡ್ತಕ್ಕಂಥ ತಾಯಿಯ ಬದುಕು ಏನಾಗ್ತದೆ ಅಂತಕ್ಕಂಥದ್ದನ್ನ ಒಂದು ಹಾಡಿದಂತ ಭಾವನೆ ಮೇಲೆ
ಈ ಜೋರಾದ ಚಪ್ಪಾಳೆಗಳಂತ ಭಕ್ತಿ ಬಹಳ ಬಂತು. ಅದಕ್ಕಾಗಿ ಗುರುಸಿದ್ದಮ್ಮರವರು ಭಕ್ತಿಯನ್ನು ಇಟ್ಟಿದ್ರು. ಸದಾಕಾಲ ಒಳ್ಳೆಯ ಕಾರ್ಯಗಳನ್ನೇ ಮಾಡ್ತಾರೆ, ಸದಾಕಾಲ ಒಳ್ಳೆಯ ಕಾರ್ಯ ಮಾಡ್ತಾರೆ. ಅದಕ್ಕಾಗಿ ನಾವೆಲ್ಲ ತಿಳ್ಕೋಬೇಕು, ಯಾರು ಹಸಿದು ಒಂದು ಭಿಕ್ಷುಕ ಮನ್ಯಾಗ ಮನಿ ಬಾಗಿಲ ಮುಂದೆ ಎದ್ಕೊಂಡು ಯಾರು ಹೋಗ್ತಾರೆ ಹೇಳ್ರಿ ನೋಡೋಣ. ಹೌದಲ್ಲ? ಅಮ್ಮ ಏನಾದ್ರೂ ಕೊಡಪ್ಪ ಎರಡಂದ್ರೆ ನಮ್ಮ ಮನೆಗೆ ಗೊತ್ತೈತೆ, ಅವ್ರು ಬಹಳ ಟೆನ್ಷನ್ ಐತಿ, ಅವ್ರಿಗೆ ಟೆನ್ಷನ್ ಹಚ್ಬಾರ್ದು. ಹೌದಲ್ಲ? ಜಗತ್ ಮತ್ತ ನಿಮಗ್ ಗೊತ್ತಾಗಲಾರಂಗ ಈ ನಾಳೆ ನಿಮಗ್ ಗೊತ್ತಾಗಲ್ಲ, ನಾನು ಊಟಕ್ಕೆ ಕರೆದ ತಿಳ್ಕೊಳ್ರ ಅವ್ರು ನಿಮಗ್ ಗೊತ್ತಾಗ್ಲಾರ, ಇಲ್ಲ ನನ್ನ ಬ್ಯಾಡ ಸುಮ್ಮನೆ ನನ್ ಯಾಕೆ ಹೋದ ಅಂತ ನಿಮಗ್ ಗೊತ್ತಾಗಲ್ಲ. ನಿಮ್ ಮನೆಗೆ ಯಾರನ್ನ ಕರ್ಕೊಂಡ್ ಬಂದ್ರ ಅಂತ ತಿಳ್ಕೊಳ್ರಿ. ಅದು ಸ್ವಲ್ಪ ಪ್ರೇಮ್ ಇತ್ತಂದ್ರೆ, ಅದ್ರ ಮೇಲೆ ಇಲ್ಲದ್ರ ಸಿಟ್ಟು ಇತ್ತಂದ್ರೆ, ಗಂಡನ ಮೇಲೆ ಸಿಟ್ಟು ಇತ್ತಂದ್ರೆ ಚಾ ಮಾಡಿ ಸ್ವಲ್ಪ ಅಂತ ಅಂದ್ರ ಅಂತ ತಿಳ್ಕೊಳ್ರಿ. ಅದೇನಂದ್ರೆ ಎಡವಟ್ಟು ಏನಂತ ಸಿಕ್ಕಿದ್ರೆ ಅಣ್ಣ ನಿಮಗೆ ಸಾಕ್ರಿಲ್ಲ ಅಂತ ಅಡಿಗೆ ಮಾಡಿ ತಗೋಬೇಕಂದ್ರೆ ನಿಮ್ ಮರಿ ತೆಗಿದೆ ಅಂತ ಅರ್ಥ. ಯಾಕೆ ಹೇಳಕ್ಕಿಂದ್ರ ಅದಕ್ಕೆ ಹೇಳ್ತಾರ, ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಕ್ಕೆ, ಸತಿಪತಿಗಳೊಂದಾಗದ ಭಕ್ತಿ ಅಮೃತದೊಳು ವಿಷ ಬೆರೆಸಿದಂತೆ ಅಂತ ಬರ್ತಾರೆ. ಅಂದ್ರೆ ಗಂಡ ಹೆಂಡತಿ ಹೆಂಗಿರ್ಬೇಕಂದ್ರೆ ಒಂದಾಗಿರ್ಬೇಕಂತ. ಅಂದ್ರೆ ಗಂಡನ ಭಾವವನ್ನು ಮಾನ್ಯ ಭೀಮರಾಮೇಶ್ವರ ಪೂಜೆ ಮಾಡಿರಿ ಶ್ರೀಕಾವಿ ಪಾದ ಯಾಕೆ ಪೂಜೆ ಮಾಡಿರಂದ್ರ ಈಗ ದೀಪ ಹಚ್ಚಿರಿ, ಹಂಗ ಬೈಕಂತನ ಹಚ್ಚಿರಿ, ಬೈಕಂತನ ಪಾದ ತೊಳೆದಿರಿ, ಬೈಕಂತನ ಇಬ್ಬರು ಹಚ್ಚಿರಿ, ಬೈಕಂತನ ಕುಂಕುಮ ಹಚ್ಚಿರಿ, ಬೈಕಂತನ ಉದ್ನಿ ಕಟ್ಟಿ ಹಿಂಗ ಬೆಳಗೋ ಕಾಲಕ್ಕೆ ಕಾಲಿಗೆ ಇಟ್ಟಿರಿ. ಯಾವ ವಾಟ್ಸಪ್ ಸ್ಟೇಟಸ್ನಾಗ ಬಂದಿಲ್ಲ. ಗಂಡನ ಫೋಟೋ ಕೆಳಗೆ ನೀವು ಕುಂತಿದ್ದು ಅರ್ಥ ಇಟ್ಟಿರಿ. ಅದ್ರಾಗ ಭೀಮನಮ್ಮ ನಿಮಿತ್ತ ನಮ್ಮ ಪತಿ ದೇವರ ಪಾದ ಪೂಜೆ ಆಗಿದ್ದ ಮನೆಗೆ ಬೇರೆ ಪಾದ ಪೂಜೆ. ಯವ್ವ ಇಷ್ಟು ಹೇಳ್ತೀನಿ, ಅಷ್ಟು ಬೇಕಂತ ಪೂಜೆ ಮಾಡಿದ್ರೆ ಗಂಡನ ಆಶ್ರಮ ಸಿಗ್ತೈತಿ. ಅವಾಗ ನೀವು ಜರ್ಕತ್ತವದ್ರಿ ಅಂತ ನೀವ್ ಅಂದ್ರ ಆದ ಯಾವ್ದೋ ಒಂದು ನೋಟಿಸ್ ತಗೊಂಬಂದಾಳ, ಏನೋ ಒಂದು ರೂಪಾಯಿ ತಂದೈತಿ ಅಂತ ಅರ್ಥ. ಅದಕ್ಕೆ ಗಂಡ ಹೆಂಡತಿ ಒಂದ್ ಚಂದ ಇರ್ಬೇಕಂತ. ಯಾಕಂದ್ರೆ ಯಾಕೆ ಹೇಳಕ್ ಕೊಡ್ತೀನಿ ಅಂದ್ರೆ ಇವೆಲ್ಲ ವೈವಾಹಿಕ ಸಂಬಂಧ. ನಮ್ಮನ್ನ ಒಂದು ಮನೆಗೆ ಹೋಗಿದ್ದೆ, ಒಂದು ಫಂಕ್ಷನ್ ಹೋಗಿದ್ದೆ. ಆ ತಾಯಿಗೆ 70 ವರ್ಷ. ಎಷ್ಟು ವರ್ಷ? 70 ವರ್ಷ. ಆ ತಾಯಿ ಯಜಮಾನ 75 ವರ್ಷ. ಇಬ್ರು ಗಂಡ ಇನ್ನೂ ಅದ. ಎಲ್ಲರಿಗೂ ಚಾ ಕೊಡ್ತಾನಪ್ಪ. ನನಗೆ ಮಂಡಳ ಕೊಡಕ್ ಮಾಡಿದೆ ಚಾ ಕೊಡಂತ ಬಂದ್ರು ಅವ್ರು. ಹೇಳ್ತೀನಿ ಎಷ್ಟು ಪ್ರೇಮ್ ಇರ್ಬೇಕಂತ. ಚಾ ಮಾಡೋ ಕಾಲಕ್ಕ ಮುದಿಕ್ 2 ಗ್ಲಾಸ್ ಇಸ್ಕೊಂಡು, ಮುದಿ ಅಂತ ಕುಂತಿದ್ರು, ಮುದಿಕ್ ಕುಂತಿದ್ರು, 2 ಗ್ಲಾಸ್ ಇಸ್ಕೊಂಡು. ನಾನೇ ಅಜ್ಜಿ ನೀನ 2 ಗ್ಲಾಸ್ ತಗೊಂಡಿಲ್ಲ, ಮತ್ತ ತಾತಂದ ನೀ ಕುಡಿತೀನಿ ಅಂದಾಗ ಆ ತಾಯಿ ಅಂತ ಮುದುಕಿ 60-65 ವರ್ಷ ಅದಾವ. ಯಪ್ಪ ನಮ್ದೈತಲ್ಲ, ನಮ್ಮವ್ರದ್ದು ಕೈ ನಡುತ್ತೈತಪ್ಪ, ಅದನ್ನ ಆರಿಸ್ಕೊಡ್ತಾನಲ್ಲ. ಅಂದ್ರ ಯಾಕೆ ಹೇಳಂದ್ರ ಈ ದಾಂಪತ್ಯದೊಳಗ ಪ್ರೇಮ ಸದಾಕಾರ ಇರ್ಬೇಕಂದ್ರ ಆ ಪ್ರೇಮ ಎಲ್ಲಿ ಉಳಿದೈತೆ ಅಂತ ಕೇಳ್ತ ಹೋದ್ರ ಅದು ನಮ್ಮ ಭಾರತದೊಳಗ ತಾಯಿಗಳ ಮಾತು ಉಳಿದೈತೆ ಅನ್ನೋದ್ರ ಅಂದ್ರೆ ಅವ ಗಂಡ ಎಂತ ಕೂರ್ಸಿರ್ಲಿ, ಹೋಗಿರ್ಲಿ, ಯಾವ ಇರ್ಲಿ, ಅವನ ದೇವರು ಅಂತಕ್ಕಂಥ ಭಾವವನ್ನು ತುಂಬಿಕೊಂಡ. ಹಂಗಾಗಿ ಅಲ್ಲಿ ಗುರುಸಿದ್ದಮ್ಮ ಅಷ್ಟೇ ಬಡತನ ಇತ್ತು, ಕರೆ ಬಡತನ ಇತ್ತು, ಬಹಳ ಬಡತನ ಮಾಡಿದ್ರೊಳಗ ನನ್ನ ಕೊಟ್ಟಾರ ಭಾವ ಒಂದು ದಿವಸ ಸಹಿತವಾಗಿ ಆ ತಾಯಿ ತವರನ್ನ ಕಡೆ ಮಕ್ಕ ನೋಡಿಲ್ಲ. ಒಂದು ದಿವಸ ಸಹಿತವಾಗಿ ತವರನ್ನ ಬೈತಿರ್ಲಿಲ್ಲ. ನನಗೇ ಕೊಟ್ಟಾನಲ್ಲ ಇದೇ ಬಹಳ ಚಲೋ ಐತಿ, ನನ್ನ ಗಂಡ ದೇವರಂತ ಅಂತಿದ್ರು. ಚೆನ್ನ ಬಸವರನ್ನ
ಗಂಡನನ್ನ ದೇವರಂತ ಪೂಜೆ ಮಾಡ್ತಿದ್ರು. ಭಕ್ತಿಯಿಂದ ನಿತ್ಯವೂ ಕೂಡ ಮನೆ ಮುಂದೆ ಯಾರು ಬರ್ತಾರ, ಯಾರು ಹಸಿದು ಬರ್ತಾರ ಅವ್ರಿಗೆ ಅನ್ನ ನೀಡ್ತಿದ್ರು ತಾಯಿ. ಆ ಭಾವ ಹಸಿದು ಬಂದ್ರೆ ಅನ್ನ ನೀಡ್ತಿದ್ರು. ಹಿಂಗೆಲ್ಲ ಧರ್ಮದ ಕಾರ್ಯವನ್ನು ಮಾಡತಕ್ಕಂತ ಗುರುಸಿದ್ದಮ್ಮ ಮನೆಗೆ ಗುರು ತಾಯಿ ನೋಡಿ, ತಾಯಿಯ ಹೆಸರಿನಿಂದ ಗುರು ಅಂತೆ ಗುರುಸಿದ್ದಮ್ಮ. ಆ ತಾಯಿ ಒಂದು ಅಪೇಕ್ಷೆ, ಇಷ್ಟೆಲ್ಲ ಮಾಡ್ತೀವ್ರಿ, ಒಬ್ಬ ಮಗ ಕೊಟ್ಟಾನ, ಇನ್ನೊಂದು ಆದ್ರೆ ಚಲೋ ಇರ್ತದ, ಬ್ಯಾನಿಯ ದಿನವಾಗ ಬ್ಯಾಡವ ಮಕ್ಕಳ. ಈ ಬ್ಯಾನಿ ದಿನದಾಗ ಯವ್ವ ಒಂದ ಸಾಕು, ಇನ್ನೊಂದು ಬೇಡ 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 ಅಂತ ಇರ್ತಾರ. ಬಾಗಿ ನೀರು ಹಾಕುವಾಗ 101 ಮಕ್ಕಳ ಬೇಡ ಅಂತ ಬರಿತಾ ಹೋಗ್ತಾರೆ. ಅಂದ್ರೆ ಮಕ್ಕಳ ಬ್ಯಾನಿ ಅಂದ್ರೆ ಯಾರಿಗೂ ಅವಸರೊಳಗೆ ಆಯ್ತಪ್ಪ ಇನ್ನೊಂದ್ಸಲ ಮಕ್ಕಳ ಒಡವೆನ ಬೇಡ ಅಂತಿರ್ತಾರ. ಆಪರೇಷನ್ ಥಿಯೇಟರ್ನಾಗ ಇವನೇಲಿ ಮಾಡೋದವ ಎಷ್ಟು ಬ್ಯಾನ್ ಬೇಡ ಬೇಡ ಇದ ಸಾಕ್ ಕಡೆ ಮತ್ ಅವು ಬಿಸಿನೀರ್ ಕಾಯಿ ಸಾಕೋ ಕಾಲಕ್ಕೆ ಅವ ಎತ್ತಿರೋದ ಕಡೆ ಇನ್ನೊಂದು ಜಾಗ ಹೌದು ಬರೀತಾರೆ ಚಂದ. ಆ ತಾಯಿ ಭಾವ ನೋಡ್ರಿ, ಇಷ್ಟೆಲ್ಲ ಮಾಡ್ತೀವಿ, ದೇವ್ರನ್ನ ಕೇಳ್ತೀವಿ, ಇನ್ನೊಂದು ಮಗವನ್ನು ಕೊಡು. ಆ ತಾಯಿ ಇಷ್ಟೆಲ್ಲ ಭಕ್ತಿ ಮಾಡಿ ಭಿಕ್ಷೆ ಕೇಳಬಾರ್ದು ಅಂತ ಚಂದ್ರಶೇಖರ್ ನೋಡು. ನಾವು ಭಕ್ತಿ ಮಾಡ್ತೀವಿ ಕಡೆ ಭಕ್ತಿ ಮಾಡಿ ಭಿಕ್ಷೆ ಕೇಳಬಾರ್ದು. ನಾವು ಹೋಗಿರ್ತೀವಿ ನೋಡ್ರಿ, ಈಗ ಗೌರಮ್ಮ ಅಮ್ಮಗೆ ಯಾರೋ ಬಂದ್ರ, ಯಾರೋ ಬಂದ್ರು ಬೇಡ್ಕೊಂಡ, ಗೌರಮ್ಮ ತಾಯಿ ನಮಸ್ಕಾರ ಎಂದು ಬಂದಿರ್ತಿದ್ರು, ಅವ್ರು ಮಠಕ್ಕ ಬಂದಿದ್ದಿಲ್ಲ. ಮತ್ ಮಠಕ್ಕೆ ಮಠಕ್ಕೆ ಬಂದು ಗೌರಮ್ಮ ತಾಯಿ ನಿಂತಾಗ ಗೌರಮ್ಮ ತಾಯಿಗೆ ಶಾಕ್ ಆತಾರ. ಯಾಕಾರ ಬಂದಿರ್ಬೇಕು, ಇದು ಒಂದ್ ದಿವಸ ಮದುವಾದ ದಿವಸ ಬಂದಿದ್ದು, ಈಗ ಬಂದಿದ್ದು, ಯಾಕಾರ ಬಂದಿರ್ಬೇಕು, ನಮಸ್ಕಾರ ಮಾಡಿ ನಿಂತಿದ್ರು. ಗೌರಮ್ಮ ಮಾತು ವಾತಂದ್ರೆ ಆಕೆ ಸುಮ್ಮನೆ ಕುಂತಿದ್ದು. ಯಾವ ನಾನೀಗ ಮಾರ್ಕೆಟಿಗೆ ಹೊಂಟೀನಿ. ಎಲ್ಲಿ ಹೊಂಟೀನಿ? ಕೊಟ್ಟೂರು ಹೊಂಟೀನಿ. ಕೊಟ್ಟೂರು ಅಲ್ಲಿ ಏನೋ ಚೀಟಿ ಮಾಡ್ತಾರ, ಚೀಟಿ ಮಾಡ್ತಾರ ನೋಡ್ರಿ, ಲಾಟ್ರಿ ಚೀಟಿ ತರ ಹೊಂಟೀನಿ. ಗೌರಮ್ಮ 1 ಲಕ್ಷ ರೂಪಾಯಿ ನನಗೆ ಬಂಪರ್ ಹತ್ತಿದ್ರ ಕೇಳ್ರಿ ಕರೆಕ್ಟ್. ಗೌರಮ್ಮ ಹೇಳಕ್ಕೊಂತಾಳ ಆಕಿ 1 ಲಕ್ಷ ರೂಪಾಯಿ ನನಗೆ ಬಂಪರ್ ಹತ್ತಿದ್ರ ನೀವು ಜಂಬೂರ್ ರೋಸ್ನಲ್ಲಂತೆ. ಎಷ್ಟು ಕೇಳ ಗೌರಮ್ಮನ ಎಷ್ಟವ ಕೇಳಿದ್ರಿ, ನಾ ಹೇಳಿದಂತ ನೀವು ಅಂತ ಬಂದಿದ್ರಿ. ನೀವು ಇಲ್ಲೇನು ಅಂತಾರೆ ಇಲ್ಲ. 1 ಲಕ್ಷ ರೂಪಾಯಿ ಬಂಪರ್ ಹತ್ತಿದ್ರ ಎಷ್ಟು ವರ್ಷ ಏನ್ ಕೊಡ್ತಾರಂತೆ? ಜಂಪರ್ ಎಷ್ಟವ? ಇಷ್ಟ ಆಶೆ ಕಲ್ಸಿದ ಮಂದಿ ನಾವು. ಅವು ದೇವರು ನೀವು ಅವು ಜಂಪರ್ ಸಲ 1 ಲಕ್ಷ ರೂಪಾಯಿ ಬಂಪರ್ ಹತ್ತಿಸ್ತಾವ ಹಿಂಗ್ ಕೇಳಿದ್ರು. ಹಂಗೆ ತಾತ್ಮರು ಅಂತಿದ್ರ ಚನ್ನಬಸವ ತಾತ್ಮರ ನೋಡು, ಭಕ್ತಿ ಮೇಲೆ ಭಿಕ್ಷೆ ಬೇಡವಾ, ಸದಾಕಾಲ ದೇವರನ್ನ ಪೂಜೆ ಮಾಡು. ನಮಗೆ ಏನ್ ಕೊಡ್ಬೇಕು ಅನ್ನೋದು ಆತ ಜಗತ್ ನಮಗೆ ಜಾಸ್ತಿ ನಮಗೆ ಆತ ಗೊತ್ತು. ನಮಗೆ ಏನ್ ಕೊಟ್ಟರು ಚಲೋ ಅಂತ ನಮಗಿನ ಚಲೋ ಅಂತ ಗೊತ್ತಿರ್ತದೆ. ಏನ್ ನೋಡಿ ನಮಗೆ ಮೂಗ ಕೊಟ್ಟ, ನೀರು ಕೊಟ್ಟ, ನಮ್ಮ ಮೂಗ ಜಗತ್ ಯಾರ ಮಿಸ್ ಆಗಿಲ್ಲ ತಲೆ ಮೇಲೆ ಇಟ್ಟ. ನಮ್ಮ ಮನ್ಯಾಗ ಟ್ವಿನ್ಸ್ ಅಂತ ಹುಟ್ಟುತ್ತಾವ, 2 ಮಕ್ಕಳು ಅಂತ ಹುಟ್ಟುತ್ತಾವ, ಅವಳಿ ಜವಳಿ ಒಂದೇ ತರ ಇರ್ತಾವ. ಒಂದಿರ್ತಾವ, ಒಂದ್ರ ಆಧಾರ್ ಕಾರ್ಡ್ ಇನ್ನೊಂದು ಆಧಾರ್ ಕಾರ್ಡ್ ಮ್ಯಾಚಿಂಗ್ ಆಗೋಂಗಿಲ್ಲ. ಅಷ್ಟು ಬದಲಾವಣೆ ಮಾಡಿಟ್ಟಲ್ಲ ದೇವ್ರ ಎಷ್ಟು ದೊಡ್ಡವನು ಅನ್ನೋದನ್ನ ಹೌದು, ಅಷ್ಟು ಚಲೋ ನಿರ್ಮಾಣ ಮಾಡ್ತಾನ. ಅದಕ್ಕಾಗಿ ತಾಯಿ ಇನ್ನೂ ನಾವು ಆಗಿದ್ದು ಚಲೋ ಇರ್ತಾರ ಅಂತ ಹೇಳ್ಕೊಳ್ತಾರ. ನೋಡು, ನೀ ಏನೇ ಬೇಡ್ಬೇಕಾಗಿತ್ತಂದ್ರೆ ಏನು ಬೇಡಕ್ ಹೋಗಬೇಡ. ಶಿವ ಕೊಟ್ಟಂತ, ಗುರುಗಳು ಕೊಟ್ಟಂತ ಅಂಗೈ ಬೆಳಗಿನ ಲಿಂಗವನ್ನು ಮಾತ್ರ ಬೇಡವನ, ಮತ್ತೆ ಯಾರನ್ನು ಕೂಡ ಬೇಡಕ್ ಹೋಗಬೇಡ. ಅಂಗದೊಳಗಿನ ಲಿಂಗವನ್ನು ಮಾತ್ರ ಬೇಡ. ಅದಕ್ಕ ಆ ತಾಯಿ ನಿತ್ಯ ಲಿಂಗ ಪೂಜೆ ಮಾಡ್ತಾ, ಲಿಂಗ ಪೂಜೆ ಮಾಡೋ ಕಾಲಕ್ಕೆ ಸದಾಕಾಲ ಶಿವನಾಮ ಸ್ಮರಣೆ ಮಾಡ್ತಾ ಈ ಲಿಂಗೇನೆ ನನಗೆ ನಿನ್ನ ಸ್ವರೂಪನಾದ ಮಧುವನ್ನೇ ನನಗೆ ನೀ ದಾರಿಯಲ್ಲಿ ಸದಾಕಾಲ ಲಿಂಗಾರ್ಚನೆಯನ್ನ ಮಾಡಿ ಶಿವಲಿಂಗಕ್ಕೆ ನಡೆದುಕೊಳ್ಳುತ್ತಾ ಸದಾಕಾಲ ಶಿವನ ಸ್ಮರಣೆ ಮಾಡ್ತಾನೆ ಮಲಗ್ತಿದ್ರು. ಒಂದು ದಿವಸ ಹೀಗೆ ಮಲಗೋ ಕಾಲಕ್ಕ ದೇವರಿಗೆ ಗೊತ್ತಾಗ್ತಿದ್ದು ಗಟ್ಟಿ ಆಗೈತಿ ಅಂತ. ದೇವ್ರು ಒಮ್ಮೆಗೆ ಎಲ್ಲರಿಗೂ ಹೊರ ಕೊಡಕ್ ಸಾಧ್ಯ ಇಲ್ಲ. ಯಾವಾಗ ಇವ್ರು ಗಟ್ಟಿ ಅದ ಅಂತ ಗೊತ್ತಾದ್ಮೇಲೆ ಆ ತಾಯಿಯ ಒಂದು ದಿವಸ ಸದಾಕಾಲ ಶಿವನಾಮ ಸ್ಮರಣೆಯನ್ನು ಮಾಡ್ತಾ ಮಲಗಿರುವ ಸಂದರ್ಭದೊಳಗ ನೀವ್ ಹೆಂಗ್ ಮಕ್ಕೊಂತೀರಿ ಹಂಗ್ ಕಾಣಿಸ್ಬಿಡ್ತಾವ ನೋಡ್ರಿ. ನೀವ್ ಹೆಂಗ್ ಮಕ್ಕೊಂತೀರಿ ಅದ ಕಾಣಿಸ್ಬಿಡ್ತಾವ. ನೀವು ಏನ್ ಮಾಡ್ತೀರಿ, ಯಾವ್ಯಾವ ಧಾರಾವಾಹಿ ಇದೆ, ನನ್ನ ರಸ್ತೆ ರಾಜ ನೋಡ್ತೀರಿ,
ಜೋಡಿ ಹಕ್ಕಿ ನೋಡ್ತೀರಿ, ಪುಟ್ಟಕ್ಕನ 3 ಮಕ್ಕಳು ನೋಡ್ತೀರಿ. ಅವ್ರ ಅವಾಗ ಅನಿಸ್ತಾ ಬರ್ತಾವ ನನಗೆ ಪುಟ್ಟಕ್ಕನ ಮಕ್ಕಳು. ನೀವು ಕನ್ನಡ ಪಾಠದ ಒಂದೇ ಪಾಠ ಯಾವ್ದೇವ ಹಾಡಿ ಬಾಡಿ ಹಾಯ್ಬೇಕು ಮಾಸ್ಟರ್ ಬಂದು ಪುಟ್ಟಕ್ಕನ ನೀವು 3 ಕರೆಕ್ಟ್ ಕುಂತೀರ. ಪುಟ್ಟಕ್ಕನ ಮಕ್ಕಳು ಏನ್ ಚೋಲ ಹೇಳ್ತಾವ ಪಾಠ ಎಲ್ಲಿ ನಿಲ್ಲಿಸಿದ್ರ ಒಟ್ಟು 3 ಜನ ಪಾಠ ನಾನು ಹುಟ್ಟಾಡ್ಕೊತಾರೆ. ಹಾಗಾಗಿ ಮಕ್ಕಳು ಪರವಾಗಿಲ್ಲ. ಹಾಗಾಗಿ ತಾಯಿ ಸದಾಕಾಲ ಶಿವನ ಸ್ಮರಣೆ ಮಾಡ್ತಿರ್ಲಿಲ್ಲ. ಒಂದ್ ದಿವಸ ಶಿವ 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 ಅಂತ ಮಲಗಿದ್ಲು. ಎತ್ತರೂ ಶಿವ, ಮಲ್ಕೊಂಡ್ರು ಶಿವ. ನಡೆಯುತ್ತಲೇ ನುಡಿಯುತ್ತಲೇ ಈ ಚರಿತ ಸ್ಮರಿಸಿದೊಡನೆ ಬೇಡುವಳೆ ಬೇಡಿದ್ದ ಕೊಡುವಳೆ ಬೇಡಿದ್ದ ಪದಗಳಂತ ಚಿದಾನಂದ ದೇವಿಯ ಸ್ತೋತ್ರೊಳಗೆ ಕರೀತಾ ಹೋಗ್ತಾರೆ. ಅಂದ್ರೆ ಹ್ಯಾಂಗ ದೇವರನ್ನ ಬದಿಸ್ಬೇಕಂದ್ರೆ ಕುಂತಾಗ ನಿಂತಾಗ ಸಂಕಟ ಬಂದಾಗಲ್ಲ, ಕುಂತಾಗ ನಿಂತಾಗ ಮಲಗಿದಾಗ ಕೂಡ ದೇವರ ಸ್ಮರಣೆ ಇರ್ಬೇಕಂತ. ಹಂಗ ಗುರುಸಿದ್ಧಾಂಬೆ ಸದಾಕಾಲ ಶಿವನ ಸ್ಮರಣೆ ಮಾಡೋ ಕಾಲಕ್ಕ ಆ ತಾಯಿ ಶಿವ ಶಿವ ಎಂದು ಮಲಗಿದಂತ ಸಂದರ್ಭದೊಳಗ ಅರನ ಸ್ವರೂಪದೊಳಗ ಶಿವನ ಸ್ವರೂಪದೊಳಗ ಜಟಾಧಾರಿಯಾಗಿ ಕೊರಳಗ ಲಿಂಗವನ್ನು ಧಾರಣೆ ಮಾಡಿಕೊಂಡು ರುದ್ರಾಕ್ಷಿ ಧಾರಣೆಯನ್ನು ಮಾಡಿಕೊಂಡು ವಿಭೂತಿ ಧಾರಣೆ ಮಾಡಿಕೊಂಡು ಬಂದಂತ ಒಬ್ಬ ಯತಿವರಿ ಕನಸ್ನಾಗ ಬಂದಾಗ ತಾಯಿ ಕನಸ್ನಾಗ ಬಂದು ಆ ತಾಯಿಗೆ ಉಡಿ ತುಂಬಿದಂಗಾತು. ಒಂದು ಪ್ರಕಾಶಮಾನವಾದ ಬೆಳಕು ಆ ತಾಯಿಯ ಗರ್ಭದೊಳಗ ಹಾಕಿದ ಹೋದಂಗಾತು. ಆ ತಾಯಿಗೆ ನಮಸ್ಕಾರ ಮಾಡಿದ್ರು. ಒಬ್ಬ ಸ್ವಾಮಿಗಳು ಬಂದ ಕಾಲಕ್ಕೆ ಕನಸ್ನಾಗ ಬಂದ್ರ ಒಬ್ಬರು ಗುರುಗಳು ನಮಸ್ಕಾರ ಮಾಡಿದ್ರು. ಒಂದು ಕೂಸ ತಗೊಂಡು ಎತ್ತು ಕೊಟ್ಟಂಗಾತಂತು, ಎತ್ತು ಕೊಟ್ಟು ಉಳಿ ತುಂಬಿದಂಗಾತು. ಒಂದು ಬೆಳಕ ತಾಯಿ ಗರ್ಭಕ್ಕೆ ಹೋದಂಗಾತು. ತಾಯಿಗೆ ಅನ್ಸರ ಆ ಕನಸು ಯಾವಾಗ ಬಿದ್ದಿತ್ತಂದ್ರೆ ಬೆಳಗಾವ ಮುಂಜಾನೆ. ಯಾವಾಗ ಬಿದ್ದಿತ್ತವ? ಬೆಳಗಾವ ಮುಂಜಾನೆ ಬಿದ್ದಿದ್ದು ಸತ್ಯ ಹಾಕು ಅಂತ ಹೇಳ್ತಾರೆ ನೋಡ್ರಿ. ಯಾಕಂದ್ರೆ ಬೆಳಗಾವ ಮುಂಜಾನೆ ಬ್ರಾಹ್ಮಿ ಮುಹೂರ್ತೊಳಗೆ ಬಿದ್ದಂತ ಕನಸುಗಳು ಸತ್ಯ ಹಾಕು ಅಂತ ಆ ತಾಯಿಗೆ ಆ ಕನಸು ಬಿದ್ದ ಕಾಲಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಗಂಡ ಹೇಳಿದ, ಇಲ್ರಿ ಈಗ